ನನ್ನ ಗೆಳತಿ ಮನೆಗೆ ಹೋದೆ. ಅಲ್ಲಿ ಅವ್ರ ಮಾವನವರ ಫೋಟೋ ಇತ್ತು. 98 ವರ್ಷ ಬದುಕಿದ್ರು. ಅಪ್ಪಟ ಸಸ್ಯಾಹಾರಿ. ಆವತ್ತು ತಾನೇ ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇನ್ನೊಬ್ಳು ಗೆಳತಿ ಹೇಳಿತ್ತು, ನಮ್ಮ ತಂದೆ 98 ವರ್ಷ ಬದುಕಿದ್ರು, ಯಾವಾಗ ನೋಡಿದ್ರು ನಾನ್ ವೆಜ್ ಅವ್ರಿಗೆ ತುಂಬ ಪ್ರಿಯರು. ಯಾರಾದರೂ ಮನೆಗೆ ಬರಲಿ ಬ್ಯಾಗ್ ಎತ್ಕೊಂಡು ಹೊಟ್ಟೋಗೋರು. ನಾನ್ ವೆಜ್ ತರೋಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತ. ಆಶ್ಚರ್ಯ ಆಯಿತು. ಒಬ್ಬರು ಅಪ್ಪಟ ಸಸ್ಯಾಹಾರಿ, ಒಬ್ಬರು ಅಪ್ಪಟ ಮಾಂಸಾಹಾರಿ. ಇಬ್ಬರೂ 98 ವರ್ಷ ಬದುಕಿದ್ರು. ಆಲೋಚನೆ ಮಾಡಬೇಕಾಗಿರೋ ವಿಷಯ ಅಲ್ವಾ? ಹೇಗೆ ಸಾಧ್ಯ? ನಾನ್ ವೆಜ್ ತಿನ್ನಬೇಡಿ, ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಒಂದು ಕಡೆ ಹೇಳ್ತಾ ಇರುವಂತಹ ಯುಗದಲ್ಲಿ ಬರೀ ವೆಜಿಟೇರಿಯನ್ ತಿಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಡೋಕ್ಕಾಗಲ್ಲ, ನೀವು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗಾಗಿ ನಿಮ್ಮ ಆಹಾರದಲ್ಲಿ ಬೇರೆ ಬೇರೆ ರೀತಿಯ ವಿವಿಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥ ಯುಗದಲ್ಲಿ ಈ ಒಂದು ಉದಾಹರಣೆ ಆಲೋಚನೆ ಮಾಡೋಕ್ಕಷ್ಟು. ಆದರೆ ತುಂಬ ಒಳ್ಳೆಯ ವಿಷಯ. ಏನು ಮನಸ್ಸಿಗೆ ಬಂದಿದ್ದು ಈ ವಿಷಯವಾಗಿ ಆಲೋಚನೆ ಮಾಡ್ತಿರ್ಬೇಕಾರೆ ಅಂದರೆ, ಇಬ್ಬರೂ ಕೂಡ ತುಂಬ ಮುಖ್ಯವಾದ ಕಾಮನ್ ಗುಣ ಏನಿತ್ತು ಅಂತ ನಾವು ನೋಡೋಕ್ಕೆ ಹೋದರೆ ಗೊತ್ತಾಗಿದ್ದು, ಶಾಂತವಾಗಿರ್ತಾ ಇದ್ರು. ಬೇಕುಗಳು ತುಂಬ ಇರ್ತಾ ಇರಲಿಲ್ಲ ಅವರಿಗೆ. ಈ ಮೊಮೆಂಟಲ್ಲಿ ಏನು ಮಾಡಬೇಕು ಅದರ ಕಡೆ ಗಮನ ಹರಿಸ್ತಾ ಇದ್ರು. ಮಾಡೋ ಕೆಲಸವನ್ನು ನಿಧಾನವಾಗಿ ಆಲೋಚನೆ ಮಾಡಿ ಮಾಡ್ತಾ ಹೋಗ್ತಾಯಿದ್ರು. ಅದರ ಪ್ರತಿಫಲ ಅಪೇಕ್ಷಣೆ ಇರ್ತಾ ಇರಲಿಲ್ಲ. ಅವರು ಸದಾ ಕಾಮಾಗಿರ್ತಾಯಿದ್ರು ಮತ್ತು ಮಿತ ಆಹಾರಿಗಳಾಗಿರ್ತಿದ್ರು. ಸೊ ಈ ಮೂರು ವಿಷಯ, ಒಂದು ಸಮಾಧಾನ ಚಿತ್ತತೆಯನ್ನು ರೂಢಿಸ್ಕೊಂಡಿರೋದು, ಮಿತ ಆಹಾರ ಮತ್ತು ಬೇಕುಗಳು ಜಾಸ್ತಿ ಇರಲಿಲ್ಲ. ಸೊ ಇವು ಮೂರು ಸರಿ ಇದ್ದಾಗ ಇನ್ಯಾವುದೂ ಮ್ಯಾಟ್ರ್ ಆಗಲ್ಲ ಅನ್ನೋದು ಇಲ್ಲಿ ವಿಷಯ ಇವತ್ತಿಂದು ಅಲ್ವಾ? ಎಷ್ಟು ಕರೆಕ್ಟಾಗಿದೆ. ಸೊ ಈ ಶಾಂತ ಚಿತ್ತತೆ ಮಾಡೋಕ್ಕೆ ಏನು ಮಾಡ್ತಾಯಿದ್ರು ಕೇಳಕ್ಕೆ ಅವರಿಲ್ಲ. ಆದರೆ ಒಂದಂತೂ ನಿಜ, ಶಾಂತ ಚಿತ್ತತೆಯಿಂದ ಇರಬೇಕು ಅಂದರೆ ದಿನಾ ಧ್ಯಾನ ಮಾಡಬೇಕು ಅಷ್ಟೇ. ನನಗೆ ಅದರ ಅನುಭವ ಆಗಿದೆ, ಹಾಗಾಗಿ ನಿಮಗೂ ಅದರ ಅನುಭವ ಆಗಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಮಾಡ್ತೀರಲ್ಲ?